ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಜನಸಾಮಾನ್ಯರ ಧ್ವನಿಯಾಗಿ ಬೆಳೆದ ಅಪರೂಪ ನಾಯಕ ಶ್ರೀರಾಮುಲು ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬಳ್ಳಾರಿಯ ಸಣ್ಣ ನಗರಸಭೆ ಸದಸ್ಯರ ಸ್ಥಾನದಿಂದ ಹಿಡಿದು ರಾಜ್ಯ ರಾಜಕಾರಣದ ಪ್ರಭಾವಿ ಸಚಿವರಾಗುವವರೆಗೆ ಇವರ ರಾಜಕೀಯ ಪಯಣ ಹೇಗಿತ್ತು ಗೊತ್ತಾ? ಶ್ರೀರಾಮುಲು ಅವರ ಸರಳ ಆರಂಭಿಕ ಜೀವನ, ಇವರ ಶಿಕ್ಷಣ, ರಾಜಕೀಯದಲ್ಲಿ ಇವರಿಗೆ ಅತ್ಯಂತ ಆಪ್ತರಾಗಿದ್ದ ಜನಾರ್ದನ ರೆಡ್ಡಿ ಅವರೊಂದಿಗಿನ ವಿವಾದಿತ ಸಂಬಂಧ, ಹಲವು ಏಳುಬೀಳುಗಳನ್ನು ಕಂಡ ಇವರ ರಾಜಕೀಯ ಪಯಣ ಮತ್ತು ಇವರ ಆಸ್ತಿಪಾಸ್ತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಗಣಿನಾಡು ಬಳ್ಳಾರಿಯಿಂದ ಶುರುವಾದ ಇವರ ಈ ಪಯಣ ಹಲವಾರು ತಿರುವುಗಳನ್ನು ಹೊಂದಿದೆ. ಅದೆಷ್ಟೋ ವಿವಾದಗಳು, ಮುನಿಸುಗಳು, ವಿಜಯಗಳ ನಡುವೆ ಶ್ರೀರಾಮುಲು ಅವರು ಹೇಗೆ ದಲಿತ ನಾಯಕನಾಗಿ ಮತ್ತು ಪ್ರಭಾವಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ರು, ಇವರ ಯಶಸ್ಸಿನ ಹಿಂದಿನ ಶಕ್ತಿ ಏನು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶ್ರೀರಾಮುಲು ಅವರು ಕರ್ನಾಟಕದ ರಾಜಕೀಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಭಾವ ಹೊಂದಿರುವ ರಾಜಕಾರಣಿಯಾಗಿದ್ದಾರೆ. ಬಳ್ಳಾರಿಯ ರಾಜಕೀಯದಲ್ಲಿ ಗಣಿಗಾರಿಕೆ ಮತ್ತು ಹಣಕಾಸಿನ ಶಕ್ತಿಯನ್ನ ಕೇಂದ್ರವಾಗಿಟ್ಟುಕೊಂಡು ಹೊರಹೊಮ್ಮಿದ ಬಳ್ಳಾರಿ ಸಹೋದರರ ಸಿಂಡಿಕೇಟ್ನ ಪ್ರಮುಖ ಮುಖವಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಶ್ರೀರಾಮುಲು ಅವರು 1971 ಆಗಸ್ಟ್ 8ರಂದು ಬಳ್ಳಾರಿಯಲ್ಲಿ ಜನಿಸಿದ್ರು. ಇವರ ತಂದೆ ತಿಮ್ಮಪ್ಪ ಅವರು ರೈಲ್ವೆ ಉದ್ಯೋಗಿಯಾಗಿದ್ರು. ಇನ್ನು ಇವರ ತಾಯಿ ಹೊನ್ನೂರಮ್ಮ ಅವರು ಗೃಹಿಣಿಯಾಗಿದ್ರು. ಶ್ರೀರಾಮುಲು ಅವರು 4 ಸಹೋದರರು ಮತ್ತು 4 ಸಹೋದರಿಯರ ದೊಡ್ಡ ಕುಟುಂಬದಲ್ಲಿ 7ನೇ ಮಗನಾಗಿ ಜನಿಸಿದ್ರು. ಇನ್ನು ಇವರು ಭಾಗ್ಯಲಕ್ಷ್ಮಿಯವರನ್ನ ಮದುವೆಯಾಗಿದ್ದು, ಈ ದಂಪತಿಗಳಿಗೆ ಒಟ್ಟು 4 ಜನ ಮಕ್ಕಳು, ಒಬ್ಬ ಮಗ ಮತ್ತು 3 ಹೆಣ್ಣು ಮಕ್ಕಳು. ಈ ಕುಟುಂಬದ ರಾಜಕೀಯ ಹಿನ್ನೆಲೆಯು ವಿಸ್ತಾರವಾಗಿದ್ದು, ಇವರ ಸಹೋದರಿ ಜಿ ಶಾಂತಾ ಅವರು ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀರಾಮುಲು ಅವರು BA ಪದವೀಧರರು. ಇವರು ತಮಿಳುನಾಡಿನ ಅಲಗಪ್ಪ ವಿಶ್ವವಿದ್ಯಾನಿಲಯದಿಂದ ತಮ್ಮ ಪದವಿಯನ್ನ ಪಡೆದರು. ಶ್ರೀರಾಮುಲು ಅವರು 1996ರಲ್ಲಿ ಬಳ್ಳಾರಿ ನಗರ ಪಾಲಿಕೆ ಸದಸ್ಯರಾಗಿ ತಮ್ಮ ರಾಜಕೀಯ ವೃತ್ತಿಯನ್ನ ಪ್ರಾರಂಭಿಸಿದರು. 2004ರಲ್ಲಿ ಇವರು ಶಾಸಕರಾಗಿ ಆಯ್ಕೆಯಾಗಿ 2006ರಲ್ಲಿ ಮತ್ತು 2008ರ ನಡುವೆ ಪ್ರಮುಖ ಸಚಿವೆ ಖಾತೆಗಳನ್ನು ನಿರ್ವಹಿಸ್ತಾ ಇದ್ದಾಗಲೇ ಇವರು ತಮ್ಮ BA ಪದವಿಯನ್ನ 2008ರಲ್ಲಿ ಪೂರ್ಣಗೊಳಿಸಿದರು. ಈ ಸಂಗತಿಯು ಇವರ ರಾಜಕೀಯ ಯಶಸ್ಸು ಅಥವಾ ನಾಯಕತ್ವದ ಬೆಳವಣಿಗೆ, ಶೈಕ್ಷಣಿಕ ಅರ್ಹತೆಗಿಂತ ಹೆಚ್ಚಾಗಿ ಇವರ ಆರಂಭಿಕ ರಾಜಕೀಯ ವೃತ್ತಿ ಜೀವನವು ಸ್ಥಳೀಯ ಸಂಪರ್ಕಗಳು, ಸಮಾಜ ಸೇವೆ ಮತ್ತು ಪ್ರಾದೇಶಿಕ ಪ್ರಭಾವದ ಮೇಲೆ ನಿರ್ಮಿಸಲ್ಪಟ್ಟಿದೆ ಎಂಬುದನ್ನು ಸೂಚಿಸುತ್ತೆ. ನಂತರದ ದಿನಗಳಲ್ಲಿ ರಾಜಕೀಯ ಸ್ಥಾನಗಳಿಗಾಗಿ, ಅಂದರೆ ಒಳ್ಳೆಯ ಸ್ಥಾನಗಳಿಗಾಗಿ ಇವರು ತಮ್ಮ ಪದವಿಯನ್ನ ಪಡೆದಿರಬಹುದು. ಇವರ ವೃತ್ತಿಯನ್ನು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತ ಹಾಗೂ ಉದ್ಯಮಿ, ವ್ಯವಹಾರಸ್ಥ ಎಂದು ವಿವರಿಸಲಾಗಿದೆ. ಶ್ರೀರಾಮುಲು ಅವರ ರಾಜಕೀಯ ಜೀವನವು 1996ರಲ್ಲಿ ಬಿಜೆಪಿ ಸದಸ್ಯರಾಗಿ ಬಳ್ಳಾರಿ ನಗರ ಪಾಲಿಕೆ ಸದಸ್ಯರಾದಾಗ ಪ್ರಾರಂಭವಾಯಿತು. ಇದು ಇವರ ನೆಲಮಟ್ಟದ ರಾಜಕೀಯ ಪ್ರವೇಶಕ್ಕೆ ನಾಂದಿಯಾಯಿತು. ಬಳ್ಳಾರಿ ರಾಜಕೀಯದಲ್ಲಿ ಗಟ್ಟಿಯಾದ ಹೆಜ್ಜೆ ಊರಿದ ನಂತರ ಇವರು 2004ರಿಂದ 2014ರವರೆಗೆ ನಾಲ್ಕು ಅವಧಿಗೆ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಬಳ್ಳಾರಿ ಮೂಲದ ಗಣಿ ಉದ್ಯಮಿಗಳು ಮತ್ತು ರಾಜಕೀಯ ನಾಯಕ ಸಂಘವು ನಿರ್ಣಾಯಕ ಪಾತ್ರವನ್ನು ವಹಿಸಿತು. ಜನಾರ್ದನ ರೆಡ್ಡಿ ಅವರೊಂದಿಗಿನ ಶ್ರೀರಾಮುಲು ಅವರ ಒಡನಾಟವು ಈ ರಾಜಕೀಯ ಶಕ್ತಿಯ ಕೇಂದ್ರಬಿಂದುವಾಯಿತು. ರೆಡ್ಡಿ ಸಹೋದರರ ಸಹಾಯದಿಂದ ರಾಜಕೀಯದಲ್ಲಿ ವೇಗವಾಗಿ ಏರಿದ ಶ್ರೀರಾಮುಲು ಅವರು ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದರು. ಇವರು ಪ್ರವಾಸೋದ್ಯಮ, ಜವಳಿ, ನಾಗರಿಕ ವಿಮಾನಯಾನ ಮತ್ತು ಮೂಲಸೌಕರ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. 2008ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಿಜೆಪಿ ಸರ್ಕಾರ ರಚನೆಯಾದ ನಂತರ ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಪ್ರವಾಸೋದ್ಯಮ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. ಜನಾರ್ದನ ರೆಡ್ಡಿ ಅವರೊಂದಿಗಿನ ಶ್ರೀರಾಮುಲು ಅವರ ನಿಕಟ ಸಂಬಂಧವು ಬಳ್ಳಾರಿ ರಾಜಕೀಯದಲ್ಲಿ ಬಳ್ಳಾರಿ ಸಹೋದರರು ಎಂಬ ಪ್ರಬಲ ಶಕ್ತಿಯನ್ನು ಸೃಷ್ಟಿಸಿತು. ಈ ಸಹಯೋಗವು ಪರಸ್ಪರ ಅವಲಂಬನೆಯ ಮೇಲೆ ನಿಂತಿತ್ತು. ಒಂದು ಕಡೆ ರೆಡ್ಡಿ ಅವರು ರಾಜಕೀಯ ಯಂತ್ರಕ್ಕೆ ಹಣಕಾಸು ಮತ್ತು ಸಾಂಸ್ಥಿಕ ನಿಯಂತ್ರಣವನ್ನು ಒದಗಿಸಿದರೆ, ಮತ್ತೊಂದು ಕಡೆ ಶ್ರೀರಾಮುಲು ಅವರು ನಾಯಕ್ ಬೇಡ ಸಮುದಾಯದ ಪ್ರಬಲ ನಾಯಕರಾಗಿ ಜನಪ್ರಿಯ ಬೆಂಬಲವನ್ನು ತಂದುಕೊಟ್ಟರು. ರೆಡ್ಡಿ ಅವರ ಆರ್ಥಿಕ ಸಾಮರ್ಥ್ಯ ಮತ್ತು
ಶ್ರೀರಾಮುಲು ಅವರ ಸಮುದಾಯ ಮತ್ತು ಜನಪ್ರಿಯತೆ ಇವೆರಡೂ ಸೇರಿ ಬಳ್ಳಾರಿ ಪ್ರದೇಶದಲ್ಲಿ ಬಿಜೆಪಿಯ ಪ್ರಾಬಲ್ಯಕ್ಕೆ ಕಾರಣವಾಯಿತು. ಈ ಸಮ್ಮಿಶ್ರಣದ ಪ್ರಬಲ ಹಿಡಿತದಿಂದಲೇ ಶ್ರೀರಾಮುಲು ಅವರು ಕೌನ್ಸಿಲರ್ನಿಂದ ಪ್ರಮುಖ ಸಂಪುಟ ಸಚಿವರಾಗಿ ವೇಗವಾಗಿ ಬೆಳೆದರು. ಅಕ್ರಮ ಗಣಿಗಾರಿಕೆ ತನಿಖೆಗಳ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆಯು ಇವರನ್ನು ರೆಡ್ಡಿ ಸಹೋದರರ ವಿಶ್ವಾಸಾರ್ಹ ಸಹಚರ ಎಂದು ಉಲ್ಲೇಖಿಸಿರುವುದು ಇವರು ರೆಡ್ಡಿಯವರ ಕಾರ್ಯಾಚರಣೆ ಮತ್ತು ಹಣಕಾಸಿನ ಅಂಶಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದರು ಎಂಬುದನ್ನು ಸೂಚಿಸುತ್ತೆ. ಇನ್ನು ಶ್ರೀರಾಮುಲು ಅವರ ರಾಜಕೀಯ ವೃತ್ತಿ ಜೀವನವು ಬಳ್ಳಾರಿಯ ಗಣಿಗಾರಿಕೆ ಮತ್ತು ಭೂ ವಿವಾದಗಳ ಆಪಾದನೆಗಳಿಂದ ಪ್ರಭಾವಿತವಾಗಿದೆ. ಈ ವಿವಾದಗಳು ಇವರ ರಾಜಕೀಯ ಇತಿಹಾಸದ ಒಂದು ನಿರ್ಣಾಯಕ ಭಾಗವಾಗಿದೆ. ಕರ್ನಾಟಕದಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಕುರಿತು 2011ರಲ್ಲಿ ಲೋಕಾಯುಕ್ತ ವರದಿಯು ಗಣಿಗಾರಿಕೆ ಉದ್ಯಮಿಗಳು, ಸರ್ಕಾರಿ ಅಧಿಕಾರಿಗಳು ಮತ್ತು ಸಚಿವರು ಗಣಿಗಾರಿಕೆ ಆದಾಯವನ್ನು ಸರ್ಕಾರಕ್ಕೆ ವಂಚಿಸಲು ಹೇಗೆ ಸಹಕರಿಸಿದರು ಎಂಬುದನ್ನು ವಿವರಿಸುತ್ತೆ. ನಂತರ ಶ್ರೀರಾಮುಲು ಅವರು 2014ರಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. ಇವರು 2014ರ ಸೆಪ್ಟೆಂಬರ್ 1ರಿಂದ 2018ರ ಮೇ 18ರವರೆಗೆ ಸಂಸದರಾಗಿ ಕಾರ್ಯನಿರ್ವಹಿಸಿದರು ಮತ್ತು ನಂತರ ರಾಜೀನಾಮೆಯನ್ನ ನೀಡಿದರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮೊಳಕಾಲ್ಮೂರು ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಮರು ಆಯ್ಕೆಯಾಗಿ 2023ರವರೆಗೆ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದರು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವಿನ ರಾಜಕೀಯ ಮತ್ತು ವ್ಯಾಪಾರ ಸಹಭಾಗಿತ್ವವು ದಶಕಗಳ ಕಾಲ ಮುಂದುವರಿಯಿತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಕಹಿಯಾದ ವೈಯಕ್ತಿಕ ಘರ್ಷಣೆಗೆ ತಿರುಗಿದೆ. ಈ ಸಂಬಂಧದ ಹದಗೆಡುವಿಕೆಯು ರೆಡ್ಡಿಯವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಪಾಲಾದಾಗ ಪ್ರಾರಂಭವಾಯಿತು. ಸುಮಾರು 13 ವರ್ಷಗಳ ಹಿಂದೆ ರೆಡ್ಡಿ ಜೈಲಿನಲ್ಲಿದ್ದಾಗ ಶ್ರೀರಾಮುಲು ಸರ್ಕಾರದೊಂದಿಗೆ ಮತ್ತು ಪಕ್ಷದೊಳಗೆ ಪ್ರಮುಖ ಸ್ಥಾನಗಳನ್ನು ಪಡೆದು ರಾಜಕೀಯವಾಗಿ ಅಭಿವೃದ್ಧಿ ಹೊಂದಿದ್ರು. ರೆಡ್ಡಿಯವರು ತಮ್ಮ ರಾಜಕೀಯ ಏಳಿಗೆಗೆ ಶ್ರೀರಾಮುಲು ಋಣಿಯಾಗಿದ್ದಾರೆ ಎಂದು ನಂಬಿದ್ರು. ಆದರೆ ಜೈಲು ವಾಸದ ಸಮಯದಲ್ಲಿ ಶ್ರೀರಾಮುಲು ತಮಗೆ ಸಾಕಷ್ಟು ಬೆಂಬಲ ನೀಡಲಿಲ್ಲ ಎಂದು ರೆಡ್ಡಿ ಅಸಮಾಧಾನಗೊಂಡಿದ್ರು. ಈ ಹಂತವು ದೀರ್ಘಾವಧಿಯವರೆಗೆ ರಾಜಕೀಯ ಮೈತ್ರಿಯನ್ನ ದುರ್ಬಲಗೊಳಿಸಿತು. ಇನ್ನು ಶ್ರೀರಾಮುಲು ಅವರು 2024ರ ಲೋಕಸಭಾ ಚುನಾವಣೆಗೆ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧಿಸುವಾಗ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಅವರ ಮತ್ತು ಅವರ ಕುಟುಂಬದ ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನು ಅಂದರೆ ಸಾಲಗಳನ್ನು ನೋಡ್ತಾ ಹೋದರೆ ಇವರ ಆರ್ಥಿಕ ವಿವರಗಳು ಗಣನೀಯ ಪ್ರಮಾಣದ ಸಂಪತ್ತನ್ನು ಪ್ರತಿಬಿಂಬಿಸುತ್ತವೆ. ಇವರ ಒಟ್ಟು ಆಸ್ತಿಯ ಮೌಲ್ಯವು 70.9 ಕೋಟಿ ಆಗಿದ್ದು ಇವರ ಒಟ್ಟು ಹೊಣೆಗಾರಿಕೆಗಳು ಅಂದರೆ ಸಾಲಗಳು 7 ಕೋಟಿ ಮೌಲ್ಯದ್ದಾಗಿವೆ. ಇನ್ನು 2022-23ರ ಆರ್ಥಿಕ ವರ್ಷದಲ್ಲಿ ಇವರು 67.1 ಲಕ್ಷ ವಾರ್ಷಿಕ ಆದಾಯವನ್ನು ಘೋಷಿಸಿದ್ದಾರೆ. ಶ್ರೀರಾಮುಲು ಅವರು ಒಟ್ಟು 23.94 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಮತ್ತು 13.15 ಕೋಟಿ ಮೌಲ್ಯದ ವಸತಿ ಕಟ್ಟಡಗಳನ್ನು ಹೊಂದಿದ್ದಾರೆ. ಇವರ ಪತ್ನಿ ಸಹ ಬಳ್ಳಾರಿಯಲ್ಲಿ 20.24 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿಯನ್ನು ಹೊಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.